ಓಂ ನಮಃ ಶಿವಾಯ. ಶ್ರೀಮಾತ್ರೇ ನಮಃ. ನಮಸ್ತೆ ಪ್ರಿಯ ವೀಕ್ಷಕರೇ, ಮಹಾಯೋಗಿ ಜ್ಞಾನ ತಾಣಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ವಿಡಿಯೋದಲ್ಲಿ ವಿಶೇಷವಾಗಿ ವೃಷಭ ರಾಶಿಯವರಿಗೆ ಗುರು ರಾಶಿ ಪರಿವರ್ತನೆ 2026 ಇದರಿಂದ ನಿಮ್ಮ ಜೀವನದಲ್ಲಿ ಏನೇನ ಘಟನೆಗಳು ಆಗ್ಬೋದು. ಯಾಕೆ ಅಂತ ಹೇಳಿದರೆ, ಅರಮುನಿದ್ರು ಗುರು ಕಾಯೋನಗೆ ಗುರುವಿನ ಒಂದು ಬಲ ಹೊಂದಿದ್ರೆ ನಾವು ಏನೇ ಕೆಲಸ ಕಾರ್ಯಗಳನ್ನ ನಾವು ಸಾಧಿಸ್ಕೋಬೋದು. ಹಾಗಾಗಿ ಈ ಗುರುವು ಇದೇ ಜೂನ್ 2ರಂದು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ತನ್ನ ಉಚ್ಚ ಸ್ಥಾನಕ್ಕೆ, ಅಂದರೆ ಅತಿ ಹೆಚ್ಚಿನ ಶುಭ ಫಲ ಕೊಡೋ ಸ್ಥಾನಕ್ಕೆ ಗುರುವು ಪ್ರವೇಶ ಮಾಡ್ತಾ ಇದ್ದಾರೆ. ಆ ಒಂದು ಸ್ಥಾನದಿಂದ ವೃಷಭ ರಾಶಿಯವರಿಗೆ ಏನೆಲ್ಲ ಘಟನೆಗಳು ಘಟಿಸ್ಬೋದು, ಯಾವ ಕಾಲಮಾನದಲ್ಲಿ ಘಟಿಸ್ಬೋದು, ನಿಮ್ಗೆ ಏನೆಲ್ಲ ಶುಭ ಫಲಗಳು ಸಿಗ್ಬೋದು, ಹಾಗೆ ಏನೆಲ್ಲ ಎಚ್ಚರಿಕೆಗಳನ್ನು ನೀವು ತೆಗೆದುಕೋಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕೊನೆವರೆಗೂ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ. ನಾನು ನಿಮ್ಮ ಆಧ್ಯಾತ್ಮಿಕ ಜೊತೆಗಾರ ರಮೇಶ್ ಸಣ್ಣಸ್ವಾಮಿ. ನಿಮಗೆ ಗುರುವು ತೃತೀಯ ಸ್ಥಾನಕ್ಕೆ ಸಂಚಾರ ಮಾಡ್ತಾ ಇದ್ದಾರೆ ವೃಷಭ ರಾಶಿಯವರಿಗೆ. ಸೊ ತೃತೀಯ ಭಾವಕ್ಕೆ ಸಂಚಾರ ಮಾಡ್ತಾ ಇರೋದ್ರಿಂದ ಮುಖ್ಯವಾಗಿ ಯಾರು ಒಂದು ಕಮ್ಯುನಿಕೇಷನ್ ಫೀಲ್ಡಲ್ಲಿದ್ದೀರಾ, ಶಾರ್ಟ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿ ವ್ಯಾಪಾರ ಮಾಡ್ತವ್ರು ಇದ್ದೀರಾ, ಸ್ಪೋರ್ಟ್ಸು, ರೈಟಿಂಗು, ಡಿಜಿಟಲ್ ಮೀಡಿಯಾ, ಆನ್ಲೈನ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ಈ ರೀತಿಯಾದ ಒಂದು ಕೆಲಸಗಳಲ್ಲಿ ಯಾರಿದ್ದೀರಾ ನಿಮಗೆಲ್ಲ ತುಂಬ ಒಳ್ಳೆಯ ಅವಕಾಶಗಳು ಬರುತ್ತೆ. ಹಾಗೆ ಆ ಅವಕಾಶಗಳನ್ನ ನೀವು ಎಂಡ್ ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ಕೋಬೋದು, ಒಂದು ಧನಲಾಭ ಅನ್ನೋದು ಬರುತ್ತೆ. ಹಾಗೆ ಇಲ್ಲಿ ಇನ್ನೊಂದು ಸೂಚನೆ ಗುರು ಏನು ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ, ವೃಷಭ ರಾಶಿಯವರು ಯಾರೆಲ್ಲ ಒಂದು IT ಕ್ಷೇತ್ರದಲ್ಲಿ ಇದ್ದೀರಾ, ಟೆಕ್ನಾಲಜಿ ಕ್ಷೇತ್ರದಲ್ಲಿ ಇದ್ದೀರಾ, ನಿಮಗೆ ನಿಮ್ಮ ಸ್ಕಿಲ್ಸ್ನ ಅಪ್ಗ್ರೇಡ್ ಮಾಡ್ಕೊಳ್ಬೇಕಾಗತ್ತೆ. ಏಕೆಂದರೆ ಇಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ಸು ರಿಲೇಟೆಡ್ ಟು ಟೆಕ್ನಾಲಜಿ, ರಿಲೇಟೆಡ್ ಟು HR ಹ್ಯೂಮನ್ ರಿಸೋರ್ಸಸ್ ಇರ್ಬೋದು, ಈ ರೀತಿಯಾದ ಒಂದು ಸ್ಕಿಲ್ಸ್ನ ನೀವು ಅಪ್ಗ್ರೇಡ್ ಮಾಡ್ಕೋಬೇಕಾಗತ್ತೆ. ನೀವು ಹೊಸ ಹೊಸ ಕೋರ್ಸಿಗೆ ಸೇರುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ನೀವು ಅಪ್ಗ್ರೇಡ್ ಮಾಡಿದರೆ ನಿಮಗೆ ಒಂದು ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಿನ ಒಂದು ಉದ್ಯೋಗದ ಅವಕಾಶ ನಿಮಗೆ ಖಂಡಿತ ಬರುತ್ತೆ. ಹಾಗೆ ಅಕ್ಟೋಬರ್ 31 ನಂತರ ಗುರುವು ನಿಮಗೆ ಚತುರ್ಥ ಭಾವಕ್ಕೆ ಸಂಚಾರ ಮಾಡ್ತಾ ಇದ್ದಾರೆ. ಸೊ ಒಂದು ಮುಂದಿನ ಈ ವರ್ಷದ ಕೊನೆಯ ಹೊತ್ತಿಗೆ ನಿಮ್ಮಲ್ಲಿ ಒಂದು ಏನೊಂದು ಅರಿಬಿರಿ ಇತ್ತು, ಒಂದು ಉದ್ಯೋಗ ನಷ್ಟ ಭಯ, ಹಾಗೆ ಆರ್ಥಿಕ ಸಂಕಷ್ಟ ಏನಿತ್ತು ಅದೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಬಂದು ಮನಸ್ಸು ಒಂದು ಸ್ವಲ್ಪ ಪ್ರಶಾಂತತೆ ಕಡೆ ಒಲವು ತೋರುತ್ತೆ. ಹಾಗೆ ಒಂದು ಗೃಹ, ವಾಹನ, ಯಾವುದಾದ್ರೂ ಒಂದು ಪರ್ಚೇಸ್ ಮಾಡಬೇಕು ಅನ್ನೋದು ಯೋಗ ನಿಮಗೆ ಕೂಡಿ ಬರ್ತಾ ಇರುತ್ತೆ. ಯಾಕೆಂದರೆ ಚತುರ್ಥ ಭಾವಕ್ಕೆ ಗುರು ಹೋದಾಗ ಮನಸ್ಸಿನಲ್ಲಿ ನಿಮಗೆ ಆ ರೀತಿಯಾದ ಒಂದು ಭಾವ ಬರುತ್ತೆ. ಹಾಗೆ ಯೋಗನೂ ಕೂಡಿ ಬರ್ತಾ ಇದೆ. ಕೆಲವರು ಮನೆಯನ್ನು ರಿನೋವೇಷನ್ ಮಾಡೋಕ್ಕೆ ಕೈ ಹಾಕ್ತೀರಾ, ಇನ್ನು ಕೆಲವರು ಒಂದು ವಾಹನವನ್ನು ಕೊಳ್ಳೋಕ್ಕೆ ಟ್ರೈ ಮಾಡ್ತೀರಾ. ಸೊ ಅದು ಖಂಡಿತ ನಿಮಗೆ ನವಂಬರ್, ಡಿಸೆಂಬರ್, ಜನವರಿ ಈ ಸಮಯದಲ್ಲಿ ನಿಮಗೊಂದು ವಾಹನ ಕೊಳ್ಳುವ ಯೋಗ, ಹಾಗೆ ಮನೆ ಆಸ್ತಿ ಕೊಡುವಂಥ ಯೋಗ ಕೂಡಿ ಬರ್ತಾ ಇದೆ. ಹಾಗೆ ಗುರುವು ನಿಮಗೆ ಅಷ್ಟಮಾಧಿಪತಿ ಮತ್ತು ಲಾಭಾಧಿಪತಿ ಆಗ್ತಾರೆ. ಸೊ ನಿಮಗೆ ಪಿತ್ರಾರ್ಜಿತ ಆಸ್ತಿ ವಿಚಾರವಾಗಿ ಕಿರಿಯ ಸಹೋದರ ಅಥವಾ ಅವ್ರ ಜೊತೆ ಸ್ವಲ್ಪ ಮನಸ್ತಾಪ ಉಂಟಾಗುವ ಸಾಧ್ಯತೆ ಇರುತ್ತೆ. ಅವ್ರ ಜೊತೆ ಒಂದು ಮಾತುಕತೆ ಮಾಡಿಕೊಂಡ್ರೆ ನೀವು ಆಸ್ತಿ ವಿಚಾರದಲ್ಲಿ ನಿಮಗೆ ಒಂದು ಒಳ್ಳೆಯ ಸೊಲ್ಯೂಷನ್ ಅನ್ನೋದು ಈ ವರ್ಷ ಸಿಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಗುರುವಿನ ದೃಷ್ಟಿ ಅಮೃತದ ರೀತಿ ಕೆಲಸ ಮಾಡುತ್ತೆ. ಗುರು ನಿಮಗೆ ತೃತೀಯ ಭಾವದಿಂದ ಕಾಮ ತ್ರಿಕೋನ 3, 7, 11ನೇ ಭಾವಗಳ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರ್ತಾ ಇದ್ದಾರೆ. ಅಂದರೆ ನಿಮ್ಮ ಆಸೆಗಳನ್ನು ಪೂರೈಸೋಳಕ್ಕೆ ಇದು ಸರಿಯಾದ ಸಮಯ ಅಂತ. ಸೊ ಪಂಚಮ ದೃಷ್ಟಿಯಿಂದ ಸಪ್ತಮ ಭಾವವನ್ನು ನೋಡ್ತಾ ಇರೋದ್ರಿಂದ ಒಂದು ಹೊಸ ವ್ಯಾಪಾರ ಒಪ್ಪಂದ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಸಪ್ತಮ ದೃಷ್ಟಿಯಿಂದ ನಿಮ್ಮ ಒಂದು ನವಭಾವವನ್ನು ನೋಡ್ತಾ ಇದ್ದಾರೆ. ಹಾಗಾಗಿ ದೈವಿ ಕೃಪೆ ಅನ್ನೋದು ಬರುತ್ತೆ, ತಂದೆಯ ಸಹಕಾರ ಅನ್ನೋದು ಸಿಗುತ್ತೆ. ಆ ಒಂದು ಸಹಕಾರದಿಂದ ಒಂದು ಗೃಹ ವಾಹನ ಯೋಗ ಮಾಡುವಂಥ ಅವಕಾಶ ನಿಮಗೆ ಬರ್ತಾ ಇದೆ. ಹಾಗೆ ಲಾಭಸ್ಥಾನವನ್ನು ನೋಡ್ತಾ ಇರೋದ್ರಿಂದ ಯಾರು ಶಿಕ್ಷಣ ಕ್ಷೇತ್ರ, ಧಾರ್ಮಿಕ ಕ್ಷೇತ್ರ, ಕಾನೂನು ಕ್ಷೇತ್ರ, ಬ್ಯಾಂಕಿಂಗ್ ಕ್ಷೇತ್ರ, ಹಾಗೆ ಆಹಾರ ಕ್ಷೇತ್ರ, ಈ ರೀತಿಯಾದ ಒಂದು ಕ್ಷೇತ್ರಗಳಲ್ಲಿದ್ದೀರಾ, ಯಾರು ಒಂದು ಟೀಚಿಂಗ್ ಮಾಡಿ ಉಪನ್ಯಾಸ ಕ್ಷೇತ್ರಗಳಿದ್ದರೆ ನಿಮಗೆಲ್ಲ ಅತಿ ಹೆಚ್ಚಿನ ಲಾಭ ಅನ್ನೋದು ಗುರು ತಂದು ಕೊಡ್ತಾರೆ. ಸೊ ಅಷ್ಟಮಾಧಿಪತಿ ಆಗಿರೋದ್ರಿಂದ, ತೃತೀಯ ಭಾವದಲ್ಲಿರೋದ್ರಿಂದ ನೀವು ಗುರು ದತ್ತಾತ್ರೇಯ ಅವ್ರನ್ನ ಆರಾಧನೆ ಜಾಸ್ತಿ ಮಾಡಬೇಕಾಗುತ್ತೆ. ಓಂ ದ್ರಾಂ ಗುರು ದತ್ತಾಯ ನಮಃ ಈ ಮಂತ್ರವನ್ನು ಪ್ರತಿನಿತ್ಯ ನೀವು ಸ್ಮರಣೆ ಮಾಡೋದ್ರಿಂದ, ಚಾಂಟ್ ಮಾಡೋದ್ರಿಂದ ಅತಿ ಹೆಚ್ಚಿನ ಲಾಭವನ್ನು ಪಡಿಬೋದು. ಹಾಗೆ ಗಣಗಾಪುರ ಗುರು ದತ್ತಾತ್ರೇಯ ದರ್ಶನ ಈ ವರ್ಷ ಮಿಸ್ ಮಾಡದೆ ನೀವು ಹೋಗ್ಬಿಟ್ಟು ಬನ್ನಿ. ಆದರೆ ಶುಕ್ರವಾರ ಹೋಗ್ಬಿಟ್ಟು ಬನ್ನಿ, ನಿಮಗೆ ಹೆಚ್ಚಿನ ಶುಭ ಫಲ ಬರುತ್ತೆ. ನಿಮಗೆ ವೃಷಭ ರಾಶಿ ಶುಕ್ರ ಅಧಿಪತಿ ಆಗಿರೋದ್ರಿಂದ ದತ್ತಾತ್ರೇಯವನ್ನು ಶುಕ್ರವಾರ ನೀವು ಆರಾಧನೆ ಮಾಡೋದ್ರಿಂದ ಹೆಚ್ಚಿನ ಫಲಗಳನ್ನ ನೀವು ಪಡಿಬೋದು. ಐ ವಿಶ್ ಯು ಆಲ್ ದ ಬೆಸ್ಟ್ ವೃಷಭ ರಾಶಿಯವರಿಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಸಾಯಿರಾಮ್.